ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್, ಅದು ನಮ್ಮ ಗಣತಿ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಕೊಡಿ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಈಗ ಮಾಡಬೇಕಾದ ಕೆಲಸಗಳು, ಗಣತಿ ಕಾರ್ಯದಲ್ಲಿ ನಾವೇನು ಮಾಡಬೇಕು, ಏನು ಮಾಡಬಾರ್ದು, ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇಲ್ಲಿ ಫಸ್ಟ್ ನಾವು ಮಾಡಬೇಕಾದ ಕೆಲಸಗಳನ್ನು ನೋಡ್ತಾ ಹೋದರೆ, ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ ಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರಿಂದ ಮಾತ್ರ ನಾವು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಯಾವುದೋ ಒಂದು ಲಿಂಕ್ ಬರುತ್ತೆ ಅಂತೇಳಿ ಅದರಿಂದ ನಾವು ಡೌನ್ಲೋಡ್ ಮಾಡುವ ಹಾಗೆ ಇಲ್ಲ, ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕಾಲಕಾಲಕ್ಕೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಸ್ಟೋರ್ನಿಂದ ಆ್ಯಪ್ ಜನ್ರೇಟ್ಗಾಗಿ ಪರಿಶೀಲಿಸಿ ಮತ್ತು ಆ್ಯಪ್ ಅಪ್ಡೇಟ್ ಆಗಿದೆ ಖಚಿತಪಡಿಸಿಕೊಳ್ಳಿ. ಸೊ ಕೆಲವೊಂದು ಆ್ಯಪ್ ಆಗಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ನಮಗೆ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿದಾಗ ನಮಗೆ ಗೊತ್ತಾಗಿದೆ ಅದು ಹೇಗೆ ಅಂತೇಳಿ. ಸೊ ಆಗಾಗ ಅದು ಅಪ್ಡೇಟ್ ಆಗುವಾಗ ನಾವು ಅದನ್ನು ಚೆಕ್ ಮಾಡ್ತಾ ಇರಬೇಕು. ಕೆಲವೊಂದು ಹೊಸ ಡೇಟಾ ಬರ್ತಾ ಇರುತ್ತೆ, ಅದನ್ನು ನಾವು ಯೂಸ್ ಮಾಡೋದಕ್ಕೆ ಹಳೆ ಡೇಟಾದಲ್ಲಿ ಸಾಧ್ಯ ಆಗೋದಿಲ್ಲ, ಆದ್ದರಿಂದ ನಾವು ಅದನ್ನು ಚೆಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್, ಇಲ್ಲಿ ನಾವು ಇನ್ನೊಂದು ನೋಡೋದಾದರೆ, ಮಾಡಬಾರದ ಕೆಲಸಗಳು. ಈ ಆ್ಯಪನ್ನು ಬಳಸಲು ಪ್ರತಿರೂಪ, ಸಮಾಂತರವಾದ ಡ್ಯುಯಲ್ ಆ್ಯಪ್ಗಳು, APK ಫೈಲ್ಗಳಂತಹ ಯಾವುದೇ ರೀತಿಯ ಆ್ಯಪನ್ನು ಬಳಸಬೇಡಿ. ಇದು ಕಾನೂನು ಬಾಹಿರ ಮತ್ತು ಅಸುರಕ್ಷಿತವಾಗಿದೆ. ಮಾಹಿತಿಗಳನ್ನು ಈ ತಂತ್ರದೊಂದಿಗೆ ಸಿಂಕ್ ಮಾಡಲಾಗುವುದಿಲ್ಲ ಮತ್ತು ಮಾಹಿತಿ ನಷ್ಟದಿಂದಾಗಿ ನೀವು ಕೆಲಸವನ್ನು ಪುನಃ ಮಾಡಬೇಕಾಗುತ್ತದೆ. ಸೊ ನೆನಪಿರಲಿ ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬದಲಾಯಿಸೋಕ್ಕೆ ಹೋಗಬೇಡಿ, ಅಥವಾ ಎರಡೆರಡು ಮೊಬೈಲ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋ ಹಾಗಿದ್ರೆ ದಯವಿಟ್ಟು ಮಾಡಬೇಡಿ. ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದರೆ ಒಂದು ರಿಜಿಸ್ಟರ್ ಆಗಿರೋ ಮೊಬೈಲಲ್ಲಿ ಮಾತ್ರ ಮಾಡಿ, ಇನ್ನೊಂದು ಮೊಬೈಲಲ್ಲಿ ಏನೇ ನೀವು ಸೇವ್ ಮಾಡಿಕೊಂಡ್ರೂ ಕೂಡ ಅದರಲ್ಲಿ ಇರೋದಿಲ್ಲ. ಈ ಮೊಬೈಲು ನಿಮ್ಮ ಏನು ಬ್ಲಾಕ್ ID ಏನು ವರ್ಕ್ ಮಾಡಿರ್ತೀರ ಅದಕ್ಕೆ ಅದು ಸೇರೋದಿಲ್ಲ, ಮತ್ತೊಮ್ಮೆ ನೀವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ನೆಕ್ಸ್ಟ್, ನೋಂದಾಯಿತ ಮಾಡಬೇಕಾದ ಕೆಲಸ. ನೋಂದಾಯಿತ ಒಂದೇ ಮೊಬೈಲ್ ಸಾಧನದಲ್ಲಿ ಮಾತ್ರ ಲಾಗಿನ್ ಮಾಡಿ ಮತ್ತು ಮೊಬೈಲ್ ಆ್ಯಪ್ ಬಳಸಿ. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಒಂದೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿರುವಂತಹ ಆ್ಯಪನ್ನು ಬಳಸಬೇಕೇ ಹೊರತು ಇನ್ನೊಂದನ್ನು ಬಳಸುವ ಹಾಗೆ ಇಲ್ಲ. ಇನ್ನೊಂದು ಮೊಬೈಲಲ್ಲೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡೋದು, ಎರಡೆರಡು ಪಟಪಟ ಕೆಲಸ ಆಗುತ್ತೆ ಅಂತ ಹೇಳಿ ಮಾಡೋದು, ಅದು ಸಾಧ್ಯ ಇಲ್ಲ. ಸೊ ಇಲ್ಲಿ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ನಾವು 4ನೇದು ನೋಡೋದಾದರೆ, ಒಬ್ಬ ಗಣತಿದಾರ ಬಳಕೆದಾರ ID ಲಾಗಿನ್ಗಾಗಿ ಮಾತ್ರ ಸಾಧನವನ್ನು ನೋಂದಾಯಿಸಿ. ಒಂದು ಆ್ಯಪಲ್ಲಿ ಒಬ್ಬರು ಮಾತ್ರ ಲಾಗಿನ್ ಆಗಿ ಒಂದು ಮೊಬೈಲನ್ನು ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಪಲ್ ಇರ್ತಾರೆ, ಇಬ್ಬರು ಕೂಡ ಜಾಬಲ್ಲಿದ್ದಾಗ ಒಂದೇ ಮೊಬೈಲ್ ಯೂಸ್ ಮಾಡೋಣ ಆಗೋದಿಲ್ಲ. ಸೊ ಅದೊಂದು ಸಮಸ್ಯೆ. ನೆಕ್ಸ್ಟ್, 5ನೇದು ನಾವು ನೋಡೋದಾದರೆ, ಚಾರ್ಜ್ ಅಧಿಕಾರಿಯಿಂದ CMMS ಪೋರ್ಟಲ್ನಲ್ಲಿ ಮನೆ ಪಟ್ಟಿ ಬ್ಲಾಕ್ ಹಂಚಿಕೆ ಪೂರ್ಣಗೊಂಡ ನಂತರವೇ ನಿಮ್ಮ ಸಾಧನವನ್ನು ನೋಂದಾಯಿಸಿ. ಚಾರ್ಜ್ ಅಧಿಕಾರಿಯಿಂದ ಲಾಗಿನ್ ರುಜುವಾತುಗಳನ್ನು ನಿಮಗೆ SMS ಇಮೇಲ್ ಮೂಲಕ ಒದಗಿಸಲಾಗುತ್ತದೆ. ನೋಡಿ, ನಮಗೆ ರಿಜಿಸ್ಟ್ರ್ ಮಾಡಿದ್ದಾರೆ ಕೆಲವೊಂದು, ಅದನ್ನು ಮಾತ್ರ ನಾವು ರಿಜಿಸ್ಟ್ರ್ ಆದಮೇಲೆ ನಮ್ಮ ಬ್ಲಾಕ್ ನಮಗೆ ಸಿಗುವಂಥದ್ದು. ಸೊ ಅದರ ಮೂಲಕವೇ ನಮಗೆ SMS ಎಲ್ಲ ಕಳಿಸಿದ್ದಾರೆ, ಆಲ್ರೆಡಿ ನಮಗೆ ಬಂದಿದೆ ಮ್ಯಾಪ್ ಅಂತ ಹೇಳಿ. ಸೊ ಅದಾದ ನಂತರವೇ ನಾವು ಆ್ಯಪಲ್ಲಿ ನಮಗೆ ಶೋ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮೊಬೈಲ್ ಆ್ಯಪ್ನ ಡಿಫಾಲ್ಟ್ ಪಾಸ್ವರ್ಡನ್ನು ಬದಲಾಯಿಸಿ. ಪಾಸ್ವರ್ಡನ್ನು ಫಸ್ಟು ಅವರು ಏನು ಮೆಸೇಜಲ್ಲಿ ಕಳಿಸಿದ್ರು ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಮಗೆ ಯಾವ ಒಂದು ಪಾಸ್ವರ್ಡ್ ಬೇಕೋ ಅದನ್ನು ನಾವು ಹಾಕ್ಕೊಳ್ಬೋದು. ನೆಕ್ಸ್ಟ್, ನಿಮ್ಮ ನೇಮಕಾತಿಯ ಆದೇಶದ ಪ್ರಕಾರ ಮೊಬೈಲ್ ಆ್ಯಪ್ನಲ್ಲಿ ಸ್ಥಳ ವಿವರಗಳನ್ನು ಪ್ರದರ್ಶಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಂತರವೇ ವಹಿಸಲಾದ ಮನೆಪಟ್ಟಿ ಬ್ಲಾಕ್ ಕ್ಷೇತ್ರ ಕಾರ್ಯವನ್ನು ಮುಂದುವರಿಸಿ. ನಮ್ಮ ಆ್ಯಪಲ್ಲಿ ಆದೇಶ ಪತ್ರದಲ್ಲಿ ಏನಿದೆ ಅದೇ ಇದೆಯಾ ಅದನ್ನು ಫಸ್ಟು ನಾವು ಚೆಕ್ ಮಾಡ್ಕೋಬೇಕು. ಅಲ್ಲಿ ಬೇರೆ ಇಲ್ಲಿ ಬೇರೆ ಇದ್ದಾಗ ನಾವು ಚಾರ್ಜ್ ಅಧಿಕಾರಿಯನ್ನು ಮೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಯಾವುದೇ ತೊಂದರೆ, ಸ್ಥಳ ವಿವರಗಳಿನ ವ್ಯತ್ಯಾಸ, ಸಾಧನದ ನೋಂದಣಿಯಲ್ಲಿ ತೊಂದರೆ ಇತ್ಯಾದಿಗಳಿದ್ದರೆ ನಿಮ್ಮ ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ನಮಗಾದರೂ ಕೂಡ ನಮ್ಮ ಹೆಡ್ ಅಂತ ಇರೋದು ಚಾರ್ಜ್ ಅಧಿಕಾರಿಗಳು, ತಹಶೀಲ್ದಾರ್ ಆಗಿರ್ತಾರೆ. ಸೊ ಅವರನ್ನು ನಾವು ಭೇಟಿಯಾದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯಿತಾ? ನೆಕ್ಸ್ಟ್,
ಪ್ರತಿ 5ರಿಂದ 6 ಮನೆಗಳು ಕುಟುಂಬಗಳನ್ನು ಗಣತಿ ಮಾಡಿದ ನಂತರ ನಮೂದಿಸಿದ ಮಾಹಿತಿಯನ್ನು ಕೇಂದ್ರ ಸರ್ವರ್ನಲ್ಲಿ ಅಪ್ಲೋಡ್ ಮಾಡಿ ಸಿಂಕ್ ಮಾಡಿ ಇದರಿಂದ ಮಾಹಿತಿ ನಷ್ಟವನ್ನು ತಪ್ಪಿಸಬಹುದು. ಸೊ ಇಲ್ಲಿ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಾವು 4ರಿಂದ 5, 5, 6 ಅಂತ ಕೊಟ್ಟಿದ್ದಾರೆ ಇಲ್ಲಿ, ಬಟ್ 4ರಿಂದ 5 ಆದ ತಕ್ಷಣ ಸಿಂಕ್ ಮಾಡೋದು ಬೆಸ್ಟ್. ಇಲ್ಲದಿದ್ದರೆ 6 ನಂತರ ಅದು ಸಿಂಕ್ ಆಗೋದಿಲ್ಲ. ಇದು ಮಾತ್ರ ಗಮನದಲ್ಲಿ ಇರಲಿ. ನೆಕ್ಸ್ಟ್, ಯಾವುದೇ ಸಂದರ್ಭದಲ್ಲಿ ಫಸ್ಟ್ ಒಂದು ನೋಡಿದ್ದೀವಿ ಮಾಡಬಾರದ ಕೆಲಸ. ಈಗ ಮಾಡಬಾರದ ಕೆಲಸ ಎರಡನೇದು ನೋಡೋಣ. ಯಾವುದೇ ಸಂದರ್ಭದಲ್ಲೂ ಆ್ಯಪನ್ನು ತೆಗೆದು ಸೊ ನಾವಿಲ್ಲಿ ಏನು ಮಾಡಬಾರ್ದು ಅನ್ನೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾಡಬೇಕಾಗಿರೋದು ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಮಾಡಬಾರ್ದು ಅನ್ನೋದನ್ನು ಮಾಡಿಬಿಟ್ರೆ ಮತ್ತೆ ಲಾಸನ್ನು ತಡೆಯೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ಎರಡನೇದು ನೋಡೋಣ. ಯಾವುದೇ ಸಂದರ್ಭದಲ್ಲೂ ಆ್ಯಪ್ ತೆಗೆದು ಹಾಕಬೇಡಿ. ಯಾವುದೇ ನವೀಕರಣ ಸಂದರ್ಭದಲ್ಲಿ ಪ್ಲೇಸ್ಟೋರ್ ಆ್ಯಪ್ ಸ್ಟೋರ್ನಿಂದ ಆ್ಯಪನ್ನು ನವೀಕರಿಸಿ. ಸೊ ಏನೇ ಅಪ್ಡೇಟ್ ಇದ್ದರೂ ಕೂಡ, ಚೇಂಜಸ್ ಮಾಡ್ಕೊಳ್ಳೋದಿದ್ರೂ ಕೂಡ ಆ್ಯಪಲ್ಲೇ ತೆಗೆದು ಅದನ್ನು ಹಾಗೆ ಮಾಡಬೇಕು. ಡಿಲೀಟ್ ಅಂತೂ ಮಾಡಬೇಡಿ. ನೋಂದಾಯಿತ ಮೊಬೈಲ್ ಸಾಧನವನ್ನು ಬದಲಾಯಿಸಬೇಡಿ. ಸಾಧನ ಕಳೆದು ಹೋದಾಗ, ಸಾಧನ ಕೆಟ್ಟು ಹೋದಂಥ ವಿಪರೀತ ಸಂದರ್ಭಗಳಲ್ಲಿ ಮಾತ್ರ ಚಾರ್ಜ್ ಅಧಿಕಾರಿ ಅನುಮೋದನೆಯೊಂದಿಗೆ ಸಾಧನ ಬದಲಾಯಿಸಬಹುದು. ಏನಾದರೂ ನಮ್ಮ ಮೊಬೈಲ್ ಹಾಳಾಗಿದೆ ಅಥವಾ ಕೆಟ್ಟೋಗಿದೆ, ಈ ಥರ ವಿಪರೀತದ ಏನಾದರೂ ಕಾರಣಗಳಿದ್ದರೆ ಮಾತ್ರ ಏನು ಮಾಡಬೇಕು, ನಾವು ಚಾರ್ಜ್ ಅಧಿಕಾರಿಯ ಅನುಮತಿಯನ್ನು ಪಡೆದು ನಂತರ ನಮ್ಮ ಮೊಬೈಲನ್ನು ನಾವು ಬದಲಾಯಿಸಬೇಕು. ಅಷ್ಟೋ ತನಕ ನಮ್ಮ ಒಂದು ಮೊಬೈಲನ್ನು ಬದಲಾಯಿಸುವಂತಿಲ್ಲ, ಪ್ರಾಬ್ಲಮ್ ಆಗತ್ತೆ. ನೆಕ್ಸ್ಟ್, ನಿಮ್ಮ ಬಳಕೆದಾರರ ID ಮತ್ತು ಪಾಸ್ವರ್ಡನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಮ್ಮ ಒಂದು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅಥವಾ ID ಇದೆ, ಅದನ್ನು ಯಾರ ಜೊತೆನೂ ಶೇರ್ ಮಾಡಬಾರ್ದು. ನೆಕ್ಸ್ಟ್, 2027ರ ಮಕ್ಕಳಿಗೆ ಹಸ್ತಾಂತರಿಸಬೇಡಿ. ನಮ್ಮ ಜನಗಣತಿ ಮುಗಿಯೋವರೆಗೂ ಫ್ರೆಂಡ್ಸ್ ನಮ್ಮ ಮೊಬೈಲನ್ನು ಮಕ್ಕಳ ಕೈ ಕೊಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಡೇಟಾ ಲಾಸ್ ಆಗ್ತದೆ. ನೆಕ್ಸ್ಟ್, ಜನಗಣತಿಗಾಗಿ ಅಧಿಕೃತ ಸಾಮರ್ಥ್ಯದ ಸರಿಯಾಗಿ ಅಧಿಕಾರ ಪಡೆದವರನ್ನು ಹೊರತುಪಡಿಸಿ ಯಾವುದೇ ಅನಧಿಕೃತ ವ್ಯಕ್ತಿಗಳಿಂದ ವೈಯಕ್ತಿಕ ಪ್ರತಿಕ್ರಿಯೆಗಳನ್ನು ಹಂಚಿಕೊಳ್ಳಬೇಡಿ ಅಥವಾ ಜನಗಣತಿ ದಾಖಲೆಗಳನ್ನು ಪರಿಶೀಲಿಸಲು ಅನುಮತಿಸಬೇಡಿ. ಯಾರೋ ಒಬ್ಬರು ಸಿಗ್ತಾರೆ, ಅವ್ರ ಜೊತೆ ನೋಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಇಷ್ಟೆಲ್ಲ ಇದೆ, ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಅಥವಾ ನಮ್ಮ ಆ್ಯಪನ್ನು ಕೊಟ್ಟು ನೋಡಿ ಹೇಗಿದೆ ಅಂತ ಹೇಳಿ ತೋರಿಸೋದು, ಅದನ್ನು ಮಾಡೋದು ಬೇಡ. ಮನೆಪಟ್ಟಿ ಬ್ಲಾಕ್ ಆ್ಯಪ್ ತೆರೆಯಲು ರಚಿಸಲಾದ ಪಿನ್ನನ್ನು ಯಾರೊಂದಿಗೂ ಹಂಚಿಕೊಳ್ಳೋದು ಬೇಡ. ನಾವು ಆಲ್ರೆಡಿ ಒಂದು ಪಿನ್ನನ್ನು ಹಾಕಿದ್ದೇವೆ ಟ್ರೈನಿಂಗ್ ಆ್ಯಪಲ್ಲಿ, ಸೊ ಅದನ್ನು ಕೂಡ ಯಾರ ಜೊತೆನೂ ಕೂಡ ಶೇರ್ ಮಾಡಿಕೊಳ್ಬಾರ್ದು. ಇದಿಷ್ಟ ಆಗಿತ್ತು ಒಂದು ಪುಟ್ಟದಾದಂತಹ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಟೇಕ್ ಕೇರ್, ಬಾಯ್.